ಒಂದು ಸಮುವೇಲನು 14ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನಿಗೆ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಏನಾಗಿಲ್ಲ ಅಸಾಧ್ಯವಾಗಿ ಇಲ್ಲ. ದೇವರಿಗೆ ಎಲ್ಲಾ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅದೇನಾಗಿದೆ ಸಾಧ್ಯವಾಗಿ ಮಾಡಲ್ಪಟ್ಟಿದೆ. ಕರ್ತನ ಏನಾಗಿದ್ದಾನೆ, ಸರ್ವಶಕ್ತನಾಗಿರುವಂತಹ ದೇವರು ಆತನು ಆಗಿರುವವನಾಗಿದ್ದಾನೆ. ಬಹು ಜನರಿಂದಾದರೂ ಸ್ವಲ್ಪ ಕಾರ್ಯದಿಂದಾದರೂ ಆತನು ರಕ್ಷಿಸುವುದಕ್ಕೆ ಆತನ ಏನಾಗಿಲ್ಲ ಅಸಾಧ್ಯವಾಗಿರುವಂತಹ ದೇವರಲ್ಲ. ಆತನು ಎಲ್ಲವನ್ನೂ ಏನ್ ಮಾಡುವವನಾಗಿದ್ದಾನೆ, ಸಾಧ್ಯವಾಗಿ ನಡೆಸಿಕೊಂಡು ಹೋಗುವಂತಹ ಉತ್ತಮನಾಗಿರುವಂತಹ ದೇವರು ಆತನಾಗಿರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಗಿದ್ಯೋನನ ನೋಡುವಾಗ ಗಿದ್ಯೋನನ ದೇವರು ಏನ್ ಮಾಡುವವರಾಗಿದ್ದಾರೆ, ಸ್ವಲ್ಪ ಜನರಿಂದಲೇ ಆತನು ಏನ್ ಮಾಡುವವನಾಗಿದ್ದಾನೆ, ಸ್ವತಂತ್ರಿಸಿಕೊಳ್ಳುವವನಾಗಿದ್ದಾನೆ. ಗಿದ್ಯೋನನಿಗೆ ದೇವರು ಏನ್ ಮಾಡಿದರು, ಸ್ವಲ್ಪ ಜನರನ್ನ ಇಟ್ಟು ಒಂದು ಜಯವನ್ನ ಅನುಗ್ರಹಿಸಿದರು. ಅಲ್ಲಿ ಬಹು ಜನರನ್ನ ಇಟ್ಟು ದೇವರು ಏನ್ ಮಾಡಲಿಲ್ಲ, ಆ ಒಂದು ಕಾರ್ಯವನ್ನ ಅವನಿಗೆ ವಶಪಡಿಸಿ ಕೊಡಲಿಲ್ಲ. ದೇವರು ಏನ್ ಮಾಡುವವರಾಗಿದ್ದಾರೆ, ಮಿದ್ಯಾನರ ಗುಂಪನ್ನ ಕರ್ತನ ಏನ್ ಮಾಡುವವನಾಗಿದ್ದಾನೆ, ಕೇವಲ ಚಿಕ್ಕ ಗುಂಪಿನಿಂದಲೇ ದೇವರು ಸಾಧ್ಯವಾಗಿ ಮಾಡುವವರಾಗಿದ್ದಾರೆ. ಇವತ್ತು ಅದೇ ಪ್ರಕಾರವೇ ಇವತ್ತು ನಮ್ಮ ಬಲಗಳು ಇವತ್ತು ಕೊಂಚವಾಗಿರಬಹುದು. ನಾವು ಇವತ್ತು ಕುಗ್ಗಿ ಹೋಗಿರುವಂತಹ ಪರಿಸ್ಥಿತಿಯಲ್ಲಿ ನಡೆದು ಹೋಗುತ್ತಾ ಇರಬಹುದು. ಒಂದು ಗಿದ್ಯೋನನ ಹಾಗೆ ಇವತ್ತು ನಾವು ನಡೆದು ಹೋಗುತ್ತಾ ಇರಬಹುದು. ಗಿದ್ಯೋನನಿಗೆ ದೇವರು ಹೇಗೆ ಒಂದು ಸ್ವಲ್ಪ ಜನರನ್ನ ಇಟ್ಟು ಅಸಾಧ್ಯವಾಗಿರುವಂತಹ ಕಾರ್ಯವನ್ನ ಸಾಧ್ಯವಾಗಿ ಮಾಡಿದ್ದಾರೋ, ಅದೇ ಪ್ರಕಾರವೇ ಇವತ್ತು ನಮ್ಮಲ್ಲಿರುವಂತಹ ಸ್ವಲ್ಪ ಸ್ವಲ್ಪ ಸಂಗತಿಗಳನ್ನ ಇಟ್ಟು ದೇವರು ಏನ್ ಮಾಡುವವರಾಗಿದ್ದಾರೆ, ಸಾಧ್ಯವಾಗಿ ಆತನು ಮಾಡುವವನಾಗಿದ್ದಾನೆ, ಜಯಗೊಳಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಚಾರೆಪ್ತ ಊರಿನ ಬಡ ವಿಧವೆಯಲ್ಲಿ ನೋಡುವಾಗ ಸ್ವಲ್ಪ ಒಂದು ಹಿಟ್ಟಿನಲ್ಲಿ ಮೊಗೆ ಎಣ್ಣೆಯಲ್ಲೇ ದೇವರು ಆಕೆಯನ್ನು ಏನ್ ಮಾಡಿದರು, ಬರಗಾಲವನ್ನೇ ಪೋಷಿಸಿ ನಡೆಸಿಕೊಂಡು ಹೋದರು. ಅಸಾಧ್ಯವಾಗಿ ಏನು ಆತನಿಗೇನಿಲ್ಲ, ಇಲ್ಲ, ಆತನಿಗೆ ಎಲ್ಲಾ ಕಾರ್ಯಗಳೇನಾಗಿವೆ ಸಾಧ್ಯವಾಗಿವೆ. ಚಾರೆಪ್ತ ಊರಿನ ಬಡ ವಿಧವೆಯನ್ನ ನಡೆಸಿದಂತಹ ದೇವರು, ಗಿದ್ಯೋನನ ನಡೆಸಿದಂತಹ ದೇವರು ಇವತ್ತು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಸ್ವಲ್ಪ ಕಾರ್ಯದಲ್ಲಿ ಜಯವನ್ನ ಕೊಟ್ಟು ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ಎಲ್ಲ ಅಸಾಧ್ಯವಾದಂತಹ ಕಾರ್ಯಗಳನ್ನ ನೀನ್ ತೆಗೆದಾಕಿ ನಿನ್ನ ಜನರನ್ನ ಸಾಧ್ಯವಾಗಿ ನೀನ್ ನಡೆಸುವುದಕ್ಕಾಗಿ ಸ್ತೋತ್ರ. ಬಡ ವಿಧವೆಯಲ್ಲಿ ನೀನ್ ಮಾಡಿದಂತಹ ಕಾರ್ಯ, ಗಿದ್ಯೋನನಲ್ಲಿ ನೀನ್ ಮಾಡಿದಂತಹ ಕಾರ್ಯ ಅಪ್ಪ, ನಮ್ಮ ಜೀವಿತದಲ್ಲಿ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.